ನನ್ನ ಬದುಕಿನಲ್ಲಿ ನಡೆದ ಒಂದು ಮರೆಯಲಾಗದ ಸಂಗತಿಯನ್ನು ನಾನು ನಿಮಗೆ ಹೇಳಲು ಹೊರಟಿದ್ದೇನೆ. ಅಂದಹಾಗೆ ನನ್ನ ಹೆಸರು ನಮನ. ವಯಸ್ಸು 32. ನಾನು ಹುಟ್ಟಿ ಬೆಳೆದದ್ದು ಒಂದು ಸುಂದರವಾದ ಹಳ್ಳಿಯಲ್ಲಿ. ನಾನು ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೆ. ಹೀಗಿರುವಾಗ ನಮ್ಮ ಮನೆಯಲ್ಲಿ ನನಗೆ ಮದುವೆ ಮಾಡಿಸಲು ವರನನ್ನು ಹುಡುಕುತ್ತಿದ್ದರು. ಕೊನೆಗೆ ಒಬ್ಬ ವರನನ್ನನ್ನು ಮದುವೆಯಾಗಲು ಒಪ್ಪಿದ. ಅವನ ಹೆಸರು ತರುಣ್. ತರುಣ್ ಒಬ್ಬ ಶ್ರೀಮಂತ ವ್ಯಕ್ತಿ. ತರುಣ್ ಮದುವೆಯ ಎಲ್ಲಾ ಖರ್ಚುಗಳನ್ನು ಭರಿಸಿ ನನ್ನನ್ನು ಮದುವೆಯಾದ. ಮದುವೆಯಾದ ಮರುದಿನವೇ ಅವರಿಗೆ ಬ್ಯುಸಿನೆಸ್ ಟ್ರಿಪ್ ಇದೆ ಎಂದು, ಬರುವುದು 1 ತಿಂಗಳು ಆಗುತ್ತದೆ ಎಂದು ಹೇಳಿ ಮನೆಯಲ್ಲಿ ಒಬ್ಬಳನ್ನೇ ಬಿಟ್ಟು ಹೋದರು. ಹೀಗಿರುವಾಗ ನನಗೆ ಪರಿಚಯವಾದವನು ಕಿಶೋರ್. ಅವನ ಮನೆ ನಮ್ಮ ಮನೆಯ ಪಕ್ಕದಲ್ಲೇ ಇತ್ತು. ಕಿಶೋರ್ ನಮ್ಮ ಮನೆಗೆ ಕೆಲಸಕ್ಕೆ ಬರುತ್ತಿದ್ದ. ಮನೆಯನ್ನು ನೋಡಿಕೊಳ್ಳುವುದು ಅವನ ಕೆಲಸವಾಗಿತ್ತು. ಅವನು ಒಬ್ಬ ಎಜುಕೇಟೆಡ್ ಹುಡುಗ. ಅವನು ನೋಡಲು ಸುಂದರವಾಗಿದ್ದ. ವಯಸ್ಸು ಸುಮಾರು 30 ಆಗಿರಬಹುದು. ತುಂಬಾ ಪ್ರಾಮಾಣಿಕ ವ್ಯಕ್ತಿ ಕಿಶೋರ್. ನನ್ನ ಗಂಡ ಮನೆಯಲ್ಲಿ ಇಲ್ಲದ ಕಾರಣ ನನಗೆ ಮನೆಯಲ್ಲಿ ಒಬ್ಬಳೇ ಇರುವುದಕ್ಕೆ ಬೇಸರವಾಗುತ್ತಿತ್ತು. ಈ ಸಮಯದಲ್ಲಿ ಕಿಶೋರ್ 2-3 ದಿನದಲ್ಲಿ ನನಗೆ ತುಂಬಾ ಹತ್ತಿರವಾದ. ನನ್ನ ಗಂಡ ಬರುವವರೆಗೆ ನಾನು ಕಿಶೋರ್ನೊಂದಿಗೆ ಹೊರಗೆ ಸುತ್ತಾಡಲು ಹೋಗುತ್ತಿದ್ದೆ. ಕೊನೆಗೆ ನನ್ನ ಗಂಡ ಬ್ಯುಸಿನೆಸ್ ಟ್ರಿಪ್ ಮುಗಿಸಿ ಮನೆಗೆ ಬಂದರು. ನಾನು ಅವರಿಗಾಗಿ ಎಷ್ಟೋ ದಿನಗಳಿಂದ ಕಾಯುತ್ತಿದ್ದೆ. ರಾತ್ರಿ ಊಟ ಮಾಡಿದೆವು. ನಾನು ತರುಣ್ನ ಬಳಿ ಇವತ್ತು ನಮ್ಮ ಮೊದಲನೆಯ ರಾತ್ರಿ ಮಾಡಿಸಿಕೊಳ್ಳಲು ಕೇಳಿದೆ. ಅವರು ನನ್ನ ಸಂತೋಷಕ್ಕಾಗಿ ಏನೋ ಮಾಡಿ ಮಲಗಿದರು. ಹೀಗೆ ತುಂಬಾ ದಿನಗಳು ಕಳೆದವು. ತರುಣ್ ತನ್ನ ಕೆಲಸದ ಮೇಲೆ ಯಾವಾಗಲೂ ಗಮನ ಹರಿಸುತ್ತಿದ್ದರು. ನನ್ನ ಮೇಲೆ ಗಮನ ಹರಿಸುತ್ತಿರಲಿಲ್ಲ. ನನ್ನನ್ನು ಸ್ವಲ್ಪವೂ ಕೂಡ ಪ್ರೀತಿಯಿಂದ ಮಾತನಾಡಿಸುತ್ತಿರಲಿಲ್ಲ. 1 ವರ್ಷ ಕಳೆಯಿತು. ಮೊದಲ ರಾತ್ರಿಯಂದು ಮಾಡಿರುವುದು ಬಿಟ್ಟು ಮತ್ತೆ ಎಂದೂ ಮಾಡಲೇ ಇಲ್ಲ. ಈ ಬಾರಿ ಅವರು ಮತ್ತೊಂದು ಬ್ಯುಸಿನೆಸ್ ಟ್ರಿಪ್ಗೆ ಹೋಗಲು ತಯಾರಿ ಮಾಡಿಕೊಳ್ಳುತ್ತಿದ್ದರು. ಅವರು ಬರುವುದು 3 ತಿಂಗಳು ಆಗುತ್ತದೆ ಎಂದು ತಿಳಿದು ಅವರ ಬಳಿ ನಾನು ಬರುತ್ತೇನೆ ಎಂದು ಕೇಳಿದೆ. ಅವರು ಬೇಡ, ನೀನು ಇಲ್ಲೇ ಇದ್ದು ಮನೆಯನ್ನು ನೋಡಿಕೊಂಡು ಇರು, ನಾನು ಆದಷ್ಟು ಬೇಗನೆ ಬರುತ್ತೇನೆ ಎಂದು ಹೊರಟರು. ನಾನು ಮನೆಯಲ್ಲಿ ಟಿವಿ ನೋಡುತ್ತಾ ಕಿಶೋರ್ನ ಬಳಿ ಹರಟೆ ಹೊಡೆಯುತ್ತಾ ಕಾಲವನ್ನು ಕಳೆಯುತ್ತಿದ್ದೆ. ಒಂದು ದಿನ ನಾನು ನನ್ನ ಕೋಣೆಯಲ್ಲಿ ಬೆರಳಿನಿಂದ ಮಾಡುತ್ತಿರುವಾಗ ಕಿಶೋರ್ ಅಲ್ಲಿಗೆ ಬಂದ. ನನ್ನನ್ನು ನೋಡಿ ಅವನು ನಾಚುತ್ತಾ ನಿಂತ. ನಾನು ಇದೇ ಸರಿಯಾದ ಸಮಯವೆಂದು ಅವನ ಬಳಿ ಹೋಗಿ ಅವನನ್ನು ಮಂಚದ ಮೇಲೆ ತಳ್ಳಿದೆ. ಅವನನ್ನು ಆಟವಾಡುವಂತೆ ಮಾಡಿದೆ. ಅವನು ಇನ್ನೇನೋ ಆಟವನ್ನು ಶುರು ಮಾಡಬೇಕು ಎನ್ನುವಷ್ಟರಲ್ಲಿ ಮನೆಯ ಹೊರಗೆ ಏನೋ ಸದ್ದು ಕೇಳಿಸಿತು. ನಾನು ಬಟ್ಟೆಗಳನ್ನು ಸರಿಪಡಿಸಿಕೊಂಡು ಹೋಗಿ ನೋಡಿದೆ. ಏನೂ ಇರಲಿಲ್ಲ. ಮತ್ತೆ ಪುನಃ ನನ್ನ ಕೋಣೆಯ ಬಳಿ ಹೋದೆ. ಕಿಶೋರ್ ತನ್ನ ಮನೆಯ ಕೆಲಸ ಮಾಡುತ್ತಿದ್ದ. ನಾನು ಬೇಸರದಿಂದ ಟಿವಿ ನೋಡಲು ಕುಳಿತೆ. ನಾನು ಕಿಶೋರ್ನ ಬಳಿ ಸಂಜೆ ನಮ್ಮ ಮನೆಗೆ ಊಟಕ್ಕೆ ಬರಲು ಹೇಳಿದೆ. ಅವನು ಊಟವನ್ನು ಮುಗಿಸಿದ. ಇಬ್ಬರು ಟಿವಿ ನೋಡಲು ಕುಳಿತೆವು. ನಾನು ನನ್ನ ಕಲ್ಲಂಗಡಿ ಹಣ್ಣುಗಳು ಸ್ವಲ್ಪ ಕಾಣುವಂತೆ ನನ್ನ ಬಟ್ಟೆಯನ್ನು ಧರಿಸಿದ್ದೆ. ಕಿಶೋರ್ ನನ್ನ ಹಣ್ಣುಗಳನ್ನು ಆಗಾಗ ನೋಡುತ್ತಿದ್ದ. ನಾನು ಅವನ ಬಳಿ ಕುಳಿತು ನಿಧಾನವಾಗಿ ಅವನ ಕಾಲಿಗೆ ನನ್ನ ಕಾಲನ್ನು ಸ್ಪರ್ಶಿಸಿದೆ. ಅವನು ಸ್ವಲ್ಪ ನಾಚಿಕೆಯ ಸ್ವಭಾವದವನು. ಅವನು ಅಲ್ಲಿಂದ ಸ್ವಲ್ಪ ಪಕ್ಕಕ್ಕೆ ಸರಿದ. ನಾನು ಅವನ ಬಳಿ ಪ್ರೀತಿಯಿಂದ ಮಾತನಾಡಲು ಆರಂಭಿಸಿದೆ. ನಾನು ತುಂಬಾ ಸಮಯ ಮಾತನಾಡಿದೆವು. ನನಗಂತೂ ಮಾತನಾಡದೆ ಪದಗಳೇ ಮರೆತು ಹೋಗಿದ್ದವು. ಕಿಶೋರ್ ಒಂದು ರೀತಿಯಲ್ಲಿ ನನಗೆ ಅದರ ಜ್ಞಾಪಕ ಮಾಡಿದಂತಾಗಿತ್ತು. ಮಾತನಾಡುತ್ತಾ ಸಮಯ ರಾತ್ರಿ 1 ಗಂಟೆಯಾಗಿತ್ತು. ಕೊನೆಗೆ ಅವನನ್ನು ನೇರವಾಗಿ, ನೀನು ದಾಂಪತ್ಯ ಜೀವನದ ಸಂತೋಷದ ಕ್ಷಣಗಳನ್ನು ನೀಡುತ್ತೀಯಾ ಎಂದು ಕೇಳಿಯೇ ಬಿಟ್ಟೆ. ಅವನು ಗೊಂದಲದಿಂದ ಎಂದು ಹೇಳಿದ. ನಾನು ಸಂತೋಷದಿಂದ ಅವನನ್ನು ತಬ್ಬಿಕೊಂಡೆ. ನಾನು ಮದುವೆಯಾದ ಮೇಲೆ ಏನನ್ನು ಕಳೆದುಕೊಂಡ ಹಾಗೆ ಇದ್ದೆ. ಈಗ ಅದೆಲ್ಲವೂ ಒಮ್ಮೆಗೆ ಸಿಕ್ಕಂತೆ ಭಾಸವಾಗಿತ್ತು. ನಾನು ಸಂತೋಷದಿಂದ ತೇಲಾಡುತ್ತಿದ್ದೆ. ಕೊನೆಗೆ ಇಬ್ಬರೂ ಕೂಡ ಪ್ರೀತಿಯಲ್ಲಿ ತಲ್ಲೀನರಾಗಿ ಆಟವನ್ನು ಮುಗಿಸಿ ಮಲಗಿದೆವು. ಹೀಗೆ ನಾವಿಬ್ಬರು ಜೀವನವನ್ನು ಸಾಗಿಸುತ್ತಿದ್ದೆವು.